ಎಲ್ಲರಿಗೂ ಹಾಯ್. ಈ ವಿಡಿಯೋದಲ್ಲಿ ಕಡಲೆಕಾಳು ಕೀರೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ತಡ ಇಲ್ಲದೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ಬ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಕಡಲೆಕಾಳು ಒಂದು 200 ಗ್ರಾಮ್ ಓವರ್ನೈಟು ನೆನೆ ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ಕೀರೆ ಸೊಪ್ಪು ಒಂದು 2 ಕಟ್ಟು ತಗೊಂಡು ಚೆನ್ನಾಗಿ ಸೋಸಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕೀರೆ ಸೊಪ್ಪು ನಾವು ಯಾವತ್ತೂ ಕಟ್ ಮಾಡಿ ಯೂಸ್ ಮಾಡಬಾರ್ದು. ಈ ಥರ ದಪ್ಪ ದಪ್ಪಗಿದ್ದರೆ ನಮಗೆ ತಿಂದಾಗ ಸೊಪ್ಪು ಸಿಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಕೊತ್ತಂಬರಿ ಸ್ವಲ್ಪ, ಮೀಡಿಯಮ್ ಸೈಜ್ ಈರುಳ್ಳಿ ಒಂದು 4ರಿಂದ 5, ಟೊಮಾಟೊ ಒಂದು 3, 1 ಇಂಚು ಹಸಿ ಶುಂಠಿ, ಮೆಣಸಿನ್ಕಾಯಿ ಒಂದು 3, ಕರಿಬೇವಿನ ಸೊಪ್ಪು ಒಂದು 2ರಿಂದ 3 ರೆಬ್ಬೆ, ಬೆಳ್ಳುಳ್ಳಿ ಒಂದು, ಕಾಯಿ ಅರ್ಧ ಹೋಳು ತಗೊಂಡಿದ್ದೀನಿ, ಹುಣಸೆಹಣ್ಣು ಸಣ್ಣ ನಲ್ಲಿಕಾಯಿ ಅಷ್ಟು ಹುಣಸೆಹಣ್ಣು, ಸಾಂಬಾರು ಪೌಡರ್ ಒಂದು 3 ಟೇಬಲ್ ಸ್ಪೂನ್ ತಗೊಂಡಿದ್ದಾದಮೇಲೆ ಕಲ್ಲುಪ್ಪು, ನಾವು ಯಾವತ್ತೂ ಸಾಂಬಾರಿಗೆ ಕಲ್ಲುಪ್ಪು ಬಳಸಿದ್ರೆ ತುಂಬ ಒಳ್ಳೆಯದು, ಒಗ್ಗರಣೆಗೆ ಎಣ್ಣೆ. ಈಗ ಕಾಯಿ ತುರ್ಕೊಳ್ಳೋಣ. ಈ ಥರ ನಿಮಗೆ ಕರ್ನಾಟಕ ಸ್ಟೈಲು ಸಾಂಬಾರು ಅಂದರೆ ನೀವು ಕಾಯಿ ಹಾಕ್ತಿರಲ್ವ, ಕಾಯಿ ಇಲ್ಲದೆ ಯಾವ ಸಾಂಬಾರು ಟೇಸ್ಟ್ ಇರೋಲ್ಲ. ಅದಾದಮೇಲೆ ಈರುಳ್ಳಿ ಈ ಥರ ದಪ್ಪ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡಿದ್ಮೇಲೆ ನಾವು ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಶುಂಠಿನೂ ಮಿಕ್ಸಿ ಜಾರ್ಗೆ ಹಾಕ್ತೀವಲ್ಲ, ಸ್ವಲ್ಪ ಸಣ್ಣ ಪೀಸ್ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ಮೇಲೆ ಟೊಮೊಟೊಗಳನ್ನು ನಾನಿಲ್ಲಿ 3 ತಗೊಂಡಿದ್ದೀನಿ, 2.5 ಮಿಕ್ಸಿ ಜಾರ್ಗೆ ಹಾಕ್ತೀನಿ, ಒಂದು ಅರ್ಧ ಹೋಳು ಒಗ್ಗರಣೆಯಲ್ಲಿ ಹಾಕ್ತೀನಿ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಮಿಕ್ಸಿ ಜಾರ್ಗೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸಾಂಬಾರು ಪೌಡರ್, ಹುಣಸೆಹಣ್ಣು, ಟೊಮಾಟೊ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ರುಬ್ಕೊಂಡು ಬಂದ್ಬಿಡೋಣ. ಈ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನ್ ಹಾಕಿ ಅದರಲ್ಲಿ ಹಸಿರು ಮೆಣಸಿನ್ಕಾಯಿ, ಒಂದು 2 ರೆಬ್ಬೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿದ್ಮೇಲೆ ನಾವು ನೆನೆ ಹಾಕಿರೋ ಕಡಲೆಕಾಳು ಹಾಕ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಹೇಳಿದ್ದೀನಲ್ಲ ಅರ್ಧ ಹೋಳು ಟೊಮೊಟೊ ಹಾಕ್ತೀನಿ ಅಂತ. ಈಗ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ರುಬ್ಬಿರೋ ಪೇಸ್ಟು ಹಾಕೊಳ್ಳೋಣ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಕಲ್ಲುಪ್ಪು, ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಇದೆಯೋ ಅಷ್ಟು ಕಲ್ಲುಪ್ಪು ಹಾಕಿದ್ಮೇಲೆ ನಾವು ಇದರಲ್ಲಿ ಅಚ್ಕಾರದ ಪುಡಿ ಸ್ವಲ್ಪ, ನಾನು ನಿಮಗೆ ಖಾರ ಬೇಕಂದರೆ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಓಕೆನಾ. ಅದಾದ ನಂತರ ನಾವು ಇದರಲ್ಲಿ ಕೀರೆ ಸೊಪ್ಪು ತುಂಬಿಕೊಂಡು ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದರಲ್ಲಿ ನೀರು ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕೋ ಆವಾಗಲೇ ನೋಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾವು ಈ ಮುಚ್ಚಳ ಇಟ್ಟು ಒಂದು 2 ವಿಷಲ್ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಬೆಂದಿರುತ್ತೆ. ಉಪ್ಪು ಖಾರ ಮಸಾಲ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ನೋಡ್ತಾ ಇದ್ರಲ್ಲ, ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಕೀರೆ ಸೊಪ್ಪು ಸಾಂಬಾರು, ಅದು ಕಾಯಿ ತುರಿಯೆಲ್ಲ ಹಾಕಿ ರುಬ್ಬಿದ್ವಲ್ಲ, ಸಖತ್ ಟೇಸ್ಟ್ ಇರುತ್ತೆ. ನೀವು ಈ ಥರ ಮನೇಲಿ ಒಂದ್ಸಲ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ. ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ, ಓಕೆನಾ. ಎಲ್ಲರಿಗೂ ಬಾಯ್.